ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಾಡಹಬ್ಬ ದಸರಾ ಆಚರಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇದ್ದು ಸಂಭ್ರಮ ಕಳೆಗಿಡ್ತಾ ಇದೆ. ಆದರೆ ಉದ್ಘಾಟನೆ ವಿಚಾರವಾಗಿ ಸರ್ಕಾರ ಮತ್ತು ವಿಪಕ್ಷದ ನಡುವೆ ಟಾಕ್ ವಾರ್ ಮತ್ತಷ್ಟು ಜೋರಾಗಿದೆ. ಇದೀಗ ಬಿಜೆಪಿ ಚಾಮುಂಡಿ ಬೆಟ್ಟ ಚಲೋಗೆ ಪ್ಲಾನ್ ಮಾಡ್ತಾ ಇದ್ದು ಹೋರಾಟದ ಕಹಳೆಯನ್ನ ಮೊಳಗಿಸೋಕೆ ಚಿಂತನೆ ನಡೆಸಿದೆ. ಬಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನ ನಿರಾಕರಿಸಬೇಕು. ಸಿದ್ದರಾಮಯ್ಯನವರ ಈ ಆಹ್ವಾನ. ಜಾತಿ ಅನ್ನೋದನ್ನ ಹಿಂದೂಗಳೆಲ್ಲ ಬಿಟ್ಟು ನಾವೆಲ್ಲ ಒಂದು. ಧರ್ಮಸ್ಥಳ ಚಲೋ ಬೆನ್ನಲ್ಲೇ ಚಾಮುಂಡಿ ಬೆಟ್ಟ ಚಲೋಗೆ ಬಿಜೆಪಿ ಸಜ್ಜು. ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿ ಹೋರಾಟಕ್ಕೆ ಪ್ಲಾನ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದ್ದು ಅರಮನೆ ನಗರಿಯಲ್ಲಿ ದಸರಾ ಸಿದ್ಧತೆಗಳು ಬಿರುಸಿನಿಂದ ಸಾಗಿವೆ. ಆದರೆ ದಸರಾ ಉದ್ಘಾಟಕರ ವಿಚಾರವಾಗಿ ರಾಜಕೀಯ ವಾಕ್ಸಮರ ಮತ್ತಷ್ಟು ತಾರಕಕ್ಕೇರಿದೆ. ಇದೀಗ ಅದು ಹೋರಾಟದ ಸ್ವರೂಪವನ್ನ ಪಡೆಯುವ ಲಕ್ಷಣಗಳು ಗೋಚರಿಸಿವೆ. ಕನ್ನಡ ತಾಯಿ ಭುವನೇಶ್ವರಿಯನ್ನ ಅಪಮಾನಿಸಿದ ಬಾನು ಮುಸ್ತಾಕ್ರಿಂದ ದಸರಾ ಉದ್ಘಾಟನೆ ಮಾಡಿಸುವುದು ಬೇಡ ಅನ್ನೋದು ಬಿಜೆಪಿಯ ಪ್ರಬಲ ವಾದ. ಆದರೆ ಸರ್ಕಾರ ಮಾತ್ರ ತನ್ನ ನಡೆಯನ್ನ ಸಮರ್ಥಿಸಿಕೊಳ್ಳೋದ್ರ ಜೊತೆಗೆ ಪ್ರತಿ ವಿಚಾರದಲ್ಲೂ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಆಪಾದಿಸ್ತಾ ಇದೆ. ಇದರಿಂದ ಕೆರಳಿ ಕೆಂಡುವಾಗಿರುವ ಕೇಸರಿ ಪಡೆ ಧರ್ಮಸ್ಥಳ ಚಲೋ ಮಾದರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಮುಂಡಿ ಬೆಟ್ಟ ಚಲೋಗೆ ಚಿಂತನೆ ನಡೆಸಿದ್ದಾರೆ. ಹಿಂದೂಗಳಿಗೆ ನೋವಾದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ನೋವಾಗಬಾರ್ದು. ಅದು ಪಾಲಿಸಿ, ಕಾಂಗ್ರೆಸ್ ಪಾಲಿಸಿ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಇನ್ನಾದ್ರೂ ಈ ಧರ್ಮಸ್ಥಳದ ಚಾಮುಂಡೇಶ್ವರಿಯ ಎಲ್ಲ ಹೋರಾಟಗಳು ನಡೀತಾ ಇದೆ. ಜಾತಿ ಅನ್ನೋದನ್ನ ಹಿಂದೂಗಳೆಲ್ಲ ಬಿಟ್ಟು ನಾವೆಲ್ಲ ಒಂದು, ಈ ದೇಶಕ್ಕೋಸ್ಕರ ಹಿಂದೂ ಧರ್ಮದ ಉಳಿಗಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಪಣವನ್ನ ರಾಜ್ಯದ ಜನತೆ ಕೊಡಬೇಕು ಅಂತ ಕರೆಯನ್ನ ಕೊಡ್ತಾ ಇದ್ದೀವಿ. ಇನ್ನು ಚಾಮುಂಡಿ ಬೆಟ್ಟ ಚಲೋ ಮಾಡ್ತೀವಿ ಎಂಬ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ, ಆದ್ರೆ ದಸರಾ ಹಬ್ಬ ಎಲ್ಲರ ಹಬ್ಬ, ಅದಕ್ಕೆ ಧರ್ಮ ಜಾತಿ ಏನೂ ಇಲ್ಲ ಅಂತ ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ, ಅಪಪ್ರಚಾರ ಮಾಡೋದಲ್ಲ, ಸುಳ್ಳು ಹೇಳೋದಲ್ಲ. ಮನುಷ್ಯತ್ವ ಇರಬೇಕು. ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲದೆ ಇದ್ರೆ ಅವರು ಏನಂತ ಕರೀತಾರೆ, ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯರಲ್ಲ ಅಂತ ಕರೀತಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಾನು ಮುಸ್ತಾಕ್ ಅವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಬೆಲೆ ಕೊಟ್ಟು ದಸರಾ ಉದ್ಘಾಟನೆಯಿಂದ ಹಿಂದೆ ಸರಿಯಲಿ ಅಂತ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿ ಚಾಮುಂಡಿ ದೇವಿಯ ಒಂದು ನಮ್ಮೆಲ್ಲರ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆ ಭಕ್ತಿಯ ಕೇಂದ್ರದ ದಸರಾ ನವರಾತ್ರಿಯ ಆ ಉತ್ಸವವನ್ನು ಉದ್ಘಾಟಿಸೋದಕ್ಕೆ ಬಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನು ನಿರಾಕರಿಸಬೇಕು. ಸಿದ್ದರಾಮಯ್ಯನವರ ಈ ಆಹ್ವಾನವನ್ನು ಅವರು ತಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು, ತಮ್ಮ ಹಿರಿತನವನ್ನು ತೋರಿಸ್ಬೇಕು. ತಾನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ ಅನ್ನುವಂಥ ನಿರ್ಣಯವನ್ನು, ಪ್ರಬುದ್ಧವಾದ ನಿರ್ಣಯವನ್ನು ನಾಡಿನ ಜನತೆಗೆ ಅವರು ತೋರಿಸ್ಬೇಕು. ಒಟ್ಟಾರೆ ದಸರಾ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಸರ್ಕಾರ ಬಿಜೆಪಿಯ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ಬಾನು ಮುಸ್ತಾಕ್ ಅವರೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗದಂತೆ ಉದ್ಘಾಟನೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.